ನಮಸ್ಕಾರ. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಸೋಷಿಯಲ್ ಮೀಡಿಯಾದಿಂದ ದೂರ ಇರೋ ಜನರ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅವರ ಆಲೋಚನಾ ಕ್ರಮದ ಹಿಂದಿನ ಸೈಕಾಲಜಿ ಏನ್ ಹೇಳುತ್ತೆ ಅಂತ ಒಮ್ಮೆ ನೋಡೋಣ ಬನ್ನಿ. ನಮ್ಮೆಲ್ಲರ ಲೈಫ್ನಲ್ಲೂ ಇಂಥ ಒಬ್ರಾದ್ರೂ ಇರ್ತಾರೆ ಅಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಲ್ಲ, ಆದ್ರೆ ತಮ್ಮ ಜೀವನದಲ್ಲಿ ತುಂಬಾನೇ ಶಾಂತವಾಗಿ, ಫೋಕಸ್ಡ್ ಆಗಿ ಮತ್ತು ಕಂಟ್ರೋಲ್ನಲ್ಲಿ ಇರೋ ಹಾಗೆ ಕಾಣ್ತಾರೆ. ಇದು ಸುಮ್ನೆ ಕಾಕತಾಳೀಯಾನಾ? ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಆಳವಾದ ಮಾನಸಿಕ ಕಾರಣಗಳಿವ್ಯಾ? ಹಾಗಾದ್ರೆ ಇದರ ಹಿಂದಿನ ಸೀಕ್ರೆಟ್ ಏನು? ನೋಡಿ, ಇದು ಖಂಡಿತವಾಗಿಯೂ ಆಕಸ್ಮಿಕವಲ್ಲ. ಮನೋವಿಜ್ಞಾನ ಹೇಳೋ ಪ್ರಕಾರ ಈ ಡಿಜಿಟಲ್ ಜಗತ್ತಿನಿಂದ ದೂರ ಇರುವ ಜನರ ಯೋಚನಾ ಲಹರಿಯೇ ವಿಭಿನ್ನವಾಗಿರುತ್ತೆ. ಅವರಲ್ಲಿ ಕೆಲವು ನಿರ್ದಿಷ್ಟವಾದ ಮಾನಸಿಕ ಗುಣಗಳು ಕಾಣಿಸಿಗುತ್ತವೆ. ಹಾಗಾದ್ರೆ ಆ ಗುಣಗಳು ಯಾವುವು? ಒಂದೊಂದಾಗಿ ನೋಡೋಣ. ಸರಿ, ಮೊದಲನೇ ಗುಣಲಕ್ಷಣ ಬಹುಶಃ ಇದೇ ಎಲ್ಲದಕ್ಕಿಂತ ಮುಖ್ಯವಾದದ್ದು. ಅಂದ್ರೆ ಇವರು ತಮ್ಮ ಸ್ವಾಭಿಮಾನವನ್ನ, ತಮ್ಮ ಸೆಲ್ಫ್ ವರ್ತನ್ನ ಎಲ್ಲಿಂದ ಪಡಿತಾರೆ ಅನ್ನೋದು. ಏನಿದರ ಅರ್ಥ? ಸಿಂಪಲ್ ಆಗಿ ಹೇಳೋದಾದ್ರೆ, ಹೆಚ್ಚಿನ ಜನ ಲೈಕ್ಸು, ಕಾಮೆಂಟ್ಸು, ಶೇರ್ಗಳ ಮೂಲಕ ಸಿಗೋ ಹೊಗಳಿಕೆಗಾಗಿ ಕಾಯ್ತಾ ಇರ್ತಾರೆ. ಇದು ನಮ್ಮ ಮೆದುಳಿಗೆ ಒಂದು ರೀತಿ ಡೋಪಮೈನ್ ಹಿಟ್ ಕೊಟ್ಟ ಹಾಗೆ. ಆದ್ರೆ ಅನ್ಪ್ಲಗ್ಡ್ ಜನರು ಈ ಬಾಹ್ಯ ಪ್ರಶಂಸೆಯ ಚಕ್ರವನ್ನ ಅವಲಂಬಿಸಿರೋಲ್ಲ. ಅವರ ಮೌಲ್ಯಮಾಪನದ ಮೂಲ ಅವರ ಒಳಗಡೆಯೇ ಇರುತ್ತೆ. ಮನೋವಿಜ್ಞಾನದಲ್ಲಿ ಇದಕ್ಕೆ ಒಂದು ಹೆಸರಿದೆ: ಆಂತರಿಕ ಮೌಲ್ಯಮಾಪನ. ಅಂದ್ರೆ ತಮ್ಮ ಬಗ್ಗೆ ತಮ್ಗೆ ಒಳ್ಳೇದು ಅನಿಸೋಕೆ ಬೇರೆಯವರ ಅಭಿಪ್ರಾಯ ಅಥವಾ ಹೊಗಳಿಕೆ ಬೇಕಾಗಿಲ್ಲ. ಬದಲಾಗಿ ತಮ್ಮದೇಯಾದ ಮೌಲ್ಯಗಳು ಮತ್ತು ಮಾನದಂಡಗಳ ಆಧಾರದ ಮೇಲೆ ತಮ್ಮನ್ನ ತಾವು ಅಳೆದುಕೊಳ್ಳುವುದು. ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಸ್ವಲ್ಪ ಗಮನಿಸಿ. ಒಂದು ಕಡೆ ತಮ್ಮದೇ ಆದ ಮಾನದಂಡಗಳ ಮೇಲೆ ನಿಂತಿರೋ ಸ್ಥಿರವಾದ ಆತ್ಮವಿಶ್ವಾಸ, ಇನ್ನೊಂದು ಕಡೆ ಪ್ರತಿ ನೋಟಿಫಿಕೇಶನ್ ಜೊತೆಗೂ ಮೇಲೆ ಕೆಳಗೆ ಹೋಗೋ ಆತ್ಮವಿಶ್ವಾಸ. ಇದು ಒಂಥರ ಭಾವನಾತ್ಮಕ ರೋಲರ್‌ಕೋಸ್ಟರ್ ರೈಡ್ ಇದ್ದ ಹಾಗೆ ಅಲ್ವಾ? ಸರಿ, ಈಗ ಎರಡನೇ ಗುಣಲಕ್ಷಣಕ್ಕೆ ಬರೋಣ. ಇವತ್ತಿನ ಜಗತ್ತಿನಲ್ಲಿ ನಮ್ಮ ಅಟೆನ್ಷನ್ ಅಂದ್ರೆ ನಮ್ಮ ಗಮನಕ್ಕಿಂತ ಮೌಲ್ಯಯುತವಾದದ್ದು ಬೇರೆ ಏನೂ ಇಲ್ಲ. ಹಾಗಾದ್ರೆ ಇವರು ಅದನ್ನ ಹೇಗೆ ಕಾಪಾಡಿಕೊಳ್ತಾರೆ? ನೋಡಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ವಿನ್ಯಾಸ ಮಾಡಿರೋದೇ ನಮ್ಮ ಗಮನವನ್ನ ಸಣ್ಣ ಸಣ್ಣ ತುಂಡುಗರಾಗಿ ಒಡೆಯೋಕೆ. ನಿರಂತರ ಸ್ಕ್ರೋಲಿಂಗ್, ನೋಟಿಫಿಕೇಷನ್ಗಳು ಇವೆಲ್ಲವೂ ಅಕ್ಷರಶಃ ನಮ್ಮ ಮೆದುಳಿಗೆ ಸದಾ ಚಂಚಲವಾಗಿರಲು ಟ್ರೈನಿಂಗ್ ಕೊಡ್ತವೆ. ಆದ್ರೆ ಇದರಿಂದ ದೂರ ಇರೋರಿಗೆ ತಮ್ಮ ಗಮನವನ್ನ ಕಂಟ್ರೋಲ್ ಮಾಡುವ ಅದ್ಭುತ ಸಾಮರ್ಥ್ಯ ಇರುತ್ತೆ. ಈ ಹೋಲಿಕೆ ನೋಡಿ, ಇಷ್ಟು ಸ್ಪಷ್ಟವಾಗಿದೆ. ಒಂದ್ ಕಡೆ ಆಳವಾದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಬಲ್ಲ ಫೋಕಸ್ಡ್ ಆದ ಮನ್ಸು, ಇನ್ನೊಂದ್ ಕಡೆ ಮಾನಸಿಕ ಶಾಂತಿಗಾಗಿ ಸದಾ ಒದ್ದಾಡೋ ಮನ್ಸು. ಗಮನವನ್ನ ಕಂಟ್ರೋಲ್ ಮಾಡೋದ್ರಿಂದ ಬರೀ ಏಕಾಗ್ರತೆ ಮಾತ್ರ ಅಲ್ಲ, ನಮ್ಮ ಭಾವನೆಗಳ ಮೇಲೂ ಒಂದ್ ರೀತಿಯ ಹಿಡಿತ ಸಿಗುತ್ತೆ. ಒಮ್ಮೆ ನಮ್ಮ ಗಮನ ನಮ್ಮ ಹಿಡಿತಕ್ಕೆ ಬಂತು ಅಂದ್ರೆ ಅದು ಸಹಜವಾಗಿಯೇ ನಮ್ಮನ್ನ ಮೂರನೇ ಪಾಯಿಂಟ್ಗೆ ಕರ್ಕೊಂಡು ಹೋಗುತ್ತೆ. ಅದೇನಂದ್ರೆ ನೈಜ ಮತ್ತು ಫಿಲ್ಟರ್ ಮಾಡದ ಮಾನವ ಸಂಬಂಧಗಳಿಗೆ ಆದ್ಯತೆ ಕೊಡೋದು. ಸೈಕಾಲಜಿಸ್ಟ್ಗಳು ಇದನ್ನ ಪ್ರಾಮಾಣಿಕ ಸಂಪರ್ಕದ ದೃಷ್ಟಿಕೋನ ಅಂತ ಕರೀತಾರೆ. ಇದರ ಅರ್ಥ ಇಷ್ಟೇ: ಪರ್ಫೆಕ್ಟ್ ಆಗಿ ಎಡಿಟ್ ಮಾಡಿದ ಫೋಟೋಗಳು ಮತ್ತು ಹೈಲೈಟ್ ರೀಲ್ಗಳಿಗಿಂತ ನಿಜವಾದ ಸಂಭಾಷಣೆಗಳಿಗೆ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕೆ ಮತ್ತು ನಿಜವಾದ ಭಾವನೆಗಳನ್ನ ಹಂಚಿಕೊಳ್ಳೋದಕ್ಕೆ ಹೆಚ್ಚು ಬೆಲೆ ಕೊಡೋದು. ಇದರ ಪರಿಣಾಮ ತುಂಬಾನೇ ಆಳವಾದದ್ದು. ಅನ್ಪ್ಲಗ್ಡ್ ಮನಸ್ಸು ಬಾಡಿ ಲ್ಯಾಂಗ್ವೇಜ್, ಧ್ವನಿಯ ಏರಿಳಿತದಂತಹ ನಿಜವಾದ ಮಾನವ ಸಂಕೇತಗಳನ್ನ ಗ್ರಹಿಸುತ್ತೆ. ಆದರೆ ಸಾಮಾಜಿಕ ಮನಸ್ಸು ಎಚ್ಚರಿಕೆಯಿಂದ ಆಯ್ಕೆ ಮಾಡಿದ ಎಮೋಜಿಗಳು ಮತ್ತು ಫಿಲ್ಟರ್ಗಳ ಹಿಂದಿನ ಅರ್ಥವನ್ನ ಹುಡುಕುತ್ತಾ ಕೂತಿರುತ್ತೆ. ಯಾವಾಗ ನಾವು ನೈಜ ಸಂಪರ್ಕಗಳಿಗೆ ಹೆಚ್ಚು ಬೆಲೆ ಕೊಡ್ತೀವೋ ಆಗ ಏನಾಗುತ್ತೆ ಗೊತ್ತಾ? ನಾವು ಆಟೋಮ್ಯಾಟಿಕ್ ಆಗಿ ನಾಲ್ಕನೇ ಗುಣಲಕ್ಷಣವನ್ನ ಬೆಳೆಸ್ಕೊಳ್ತೀವಿ. ಅದೇ ಸಾಮಾಜಿಕ ಹೋಲಿಕೆಯ ಒತ್ತಡದಿಂದ ಪಾರಾಗೋದು. ನೋಡಿ, ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ದೊಡ್ಡ ಅಂತ್ಯವಿಲ್ಲದ ಹೋಲಿಕೆಯ ಆಟ ಅಲ್ವಾ? ಅದು ಸೌಂದರ್ಯ, ಯಶಸ್ಸು, ಜೀವನ ಶೈಲಿ ಹೀಗೆ ಯಾವುದಾದ್ರೂ ಆಗಿರಬಹುದು. ಈ ನಿರಂತರ ಹೋಲಿಕೆಯ ಮಾನಸಿಕ ಒತ್ತಡದಿಂದ ದೂರ ಇರೋದು ನಿಜವಾಗ್ಲೂ ಒಂದು ದೊಡ್ಡ ವರದಾನ. ಈ ಸ್ಲೈಡ್ ವಿಷಯವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ನೋಡಿ. ತಮ್ಮ ಸ್ವಚಿತ್ರಣವನ್ನ ತಮ್ಮ ಸ್ವಂತ ಅನುಭವಗಳಿಂದ ರೂಪಿಸ್ಕೊಳ್ಳೋರು ಮತ್ತು ಇತರರ ಪೋಸ್ಟ್ಗಳನ್ನು ನೋಡಿ ತಮ್ಮನ್ನ ತಾವು ಅಳೆಯೋರ ನಡುವಿನ ವ್ಯತ್ಯಾಸ ಇದು. ಬಹುಶಃ ಇದೇ ಕಾರಣಕ್ಕೆ ಅವರು ಹೆಚ್ಚು ಸ್ಥಿರ ಮತ್ತು ಸಂತೃಪ್ತರಾಗಿ ಕಾಣೋದು. ಮತ್ತು ಕೊನೆಯದಾಗಿ ಐದನೇ ಗುಣ. ಇದು ಇವತ್ತಿನ ಕಾಲದಲ್ಲಿ ಬಹುಶಃ ಎಲ್ಲರಿಗಿಂತ ಮುಖ್ಯ ಅಂತಾನೂ ಹೇಳಬಹುದು. ಅದೇ ಸ್ವತಂತ್ರವಾಗಿ ಯೋಚನೆ ಮಾಡುವ ಸಾಮರ್ಥ್ಯ.
ಅಂದ್ರೆ ಒಂದು ಗದ್ದಲದ ಮಾರ್ಕೆಟ್ನಲ್ಲಿ ನಿಂತು ಯೋಚನೆ ಮಾಡೋದಕ್ಕೂ ಒಂದು ಶಾಂತವಾದ ಜಾಗದಲ್ಲಿ ಕೂತು ಯೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗೇನೆ ನಮ್ಮ ಮೆದುಳಿಗೆ ನಿರಂತರವಾಗಿ ಟ್ರೆಂಡಿಂಗ್ ಅಭಿಪ್ರಾಯಗಳು, ವೈರಲ್ ವಿಷಯಗಳು ಸಿಗದೇ ಇದ್ದಾಗ ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ಯೋಚಿಸೋಕೆ ಜಾಗ ಸಿಗುತ್ತೆ. ಇದನ್ನೇ ಮನೋವಿಜ್ಞಾನದಲ್ಲಿ ಬೌದ್ಧಿಕ ಸ್ವಾತಂತ್ರ್ಯ ಅಂತ ಕರೆಯೋದು. ಈ ವ್ಯತ್ಯಾಸ ತುಂಬಾನೇ ಸ್ಪಷ್ಟ. ಒಂದು ದಾರಿ ನಮ್ಮನ್ನ ಹೆಚ್ಚು ಸ್ವತಂತ್ರವಾಗಿ, ಸ್ಪಷ್ಟವಾಗಿ ಯೋಚನೆ ಮಾಡೋ ಹಾಗೆ ಮಾಡಿದ್ರೆ, ಇನ್ನೊಂದು ದಾರಿ ಇಂಟರ್ನೆಟ್ನ ಅಂತ್ಯವಿಲ್ಲದ ಗದ್ದಲದಲ್ಲಿ ನಮ್ಮನ್ನ ಕಳೆದು ಹೋಗುವಂತೆ ಮಾಡಬಹುದು. ಹಾಗಾದ್ರೆ ನಾವು ನೋಡಿದ ಆ 5 ಪ್ರಮುಖ ಗುಣಲಕ್ಷಣಗಳನ್ನ ಒಮ್ಮೆ ಬೇಗನೆ ನೆನ್ಪು ಮಾಡ್ಕೊಳ್ಳೋಣ. ಮೊದಲನೇದು ಆಂತರಿಕ ಮೌಲ್ಯಮಾಪನ, ಎರಡನೇದು ಹೆಚ್ಚಿನ ಗಮನ ನಿಯಂತ್ರಣ, ಮೂರನೇದು ಪ್ರಾಮಾಣಿಕ ಸಂಪರ್ಕಗಳಿಗೆ ಆದ್ಯತೆ, ನಾಲ್ಕನೇದು ಕಡಿಮೆ ಸಾಮಾಜಿಕ ಹೋಲಿಕೆ ಮತ್ತು ಕೊನೆಯದಾಗಿ 5ನೇದು ಬೌದ್ಧಿಕ ಸ್ವಾತಂತ್ರ್ಯ. ಕೊನೆಗೆ ಒಂದು ಅದ್ಭುತವಾದ ಮಾತಿದೆ ಕೇಳಿ. ಸೋಷಿಯಲ್ ಮೀಡಿಯಾದಿಂದ ದೂರ ಇರೋದು ಅಂದ್ರೆ ಸಮಾಜದಿಂದ ದೂರ ಸರಿಯೋದು ಅಂತ ಖಂಡಿತ ಅಲ್ಲ. ಬದಲಾಗಿ ನಮ್ಮ ಗಮನವನ್ನ ಕದಿಯೋಕೆ ಸದಾ ಸಿದ್ಧವಾಗಿರೋ ಈ ಜಗತ್ನಲ್ಲಿ ಅದು ಸ್ವಯಂ ಅರಿವಿನ ಮತ್ತು ಆತ್ಮನಿಯಂತ್ರಣದ ಒಂದು ಪ್ರಬಲ ಸಂಕೇತವಾಗಿರಬಹುದು. ನಮ್ಮ ಗಮನವನ್ನ ಎಲ್ಲಿ ಹರಿಸಬೇಕು ಮತ್ತು ನಮ್ಮ ವಾಸ್ತವವನ್ನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಆಯ್ಕೆ ಮಾಡುವ ಒಂದು ಮಾರ್ಗ ಇದು.